ಎಲ್ರಿಗೂ ನಮಸ್ಕಾರ. ವೈಕುಂಠ ಏಕಾದಶಿಯ ಶುಭಾಶಯಗಳು. ನೀವೇನಾದರೂ ಇವತ್ತು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ರೆ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ತುಂಬ ಚೆನ್ನಾಗಿದೆ. ಈ ದೇವಸ್ಥಾನ ಚಂದನ ಕಾಂಪ್ಲೆಕ್ಸ್ ಏರಿಯಾದಲ್ಲಿದೆ, ನಿಯರ್ 5th ಮೇನ್ ರೋಡ್ ಆ್ಯಂಡ್ SIT ಇಂದ ತುಂಬಾನೇ ಹತ್ರ. ಮತ್ತೆ ಇವತ್ತು ವೈಕುಂಠ ಏಕಾದಶಿಯ ದಿನ ನಾವೇನೆಲ್ಲ ಮಾಡಿದ್ರೆ ಒಳ್ಳೇದು, ಏನೆಲ್ಲ ಮಾಡಬೇಕು ಅಂತಂದ್ರೆ ನನಗೆ ಕೆಲವಷ್ಟೇ ವಿಷಯಗಳು ಗೊತ್ತು, ನನಗೂ ಪೂರ್ಣವಾಗಿ ಗೊತ್ತಿಲ್ಲ. ಗೊತ್ತಿರೋದನ್ನ ಹೇಳ್ತೀನಿ. ಇಂದು ನಾವು ಆದಷ್ಟು ಭಗವಾನ್ ವಿಷ್ಣು ಶ್ರೀಮನ್ ನಾರಾಯಣನ ನಾವು ಪೂಜೆ ಮಾಡಬೇಕು. ದೇವಸ್ಥಾನಕ್ಕೆ ಹೋಗಿ ವೈಕುಂಠ ದ್ವಾರದ ಮೂಲಕ ನಾವು ದರ್ಶನ ಪಡೆಯಬೇಕು. ಸಂಪೂರ್ಣ ಉಪವಾಸ ಮಾಡ್ಬೋದು ಅಥವಾ ಹಾಲು ಹಣ್ಣು ನೀರು ಸೇವಿಸ್ಬೋದು. ಅಕ್ಕಿ ಹಾಗೂ ಧಾನ್ಯಗಳನ್ನು ಸೇವಿಸಬಾರ್ದು. ಹರಿಕತೆ ಭಜನೆ ಕೀರ್ತನೆಗಳೊಂದಿಗೆ ಸಾಧ್ಯವಾದರೆ ಜಾಗರಣೆ ಕೂಡ ಮಾಡಬಹುದು. ಕೋಪ, ಸುಳ್ಳು ಹೇಳೋದು, ಕೆಟ್ಟ ಮಾತುಗಳನ್ನ ಬಳಸೋದು, ದಯವಿಟ್ಟು ಇದರಿಂದ ದೂರ ಇರಿ. ಇವತ್ತು ಶಾಂತ ಮನಸ್ಸಿನಿಂದ ಇವತ್ತಿನ ದಿನ ನೀವು ಕಳಿಬೇಕು. ಇನ್ನು ಇವತ್ತು ನೀವು ದಾನ ಧರ್ಮ ಕೂಡ ಮಾಡ್ಬೋದು. ಅಂದರೆ ನಿಮ್ಮ ಕೈಲಿ ಏನಾಗುತ್ತೋ ಎಷ್ಟಾಗುತ್ತೋ ಅಗತ್ಯವಿರುವವರಿಗೆ ಆಹಾರ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಪುಸ್ತಕಗಳಾಗಿರ್ಬೋದು ನೀವು ದಾನ ಮಾಡ್ಬೋದು. ಇನ್ನೊಂದು ವಿಷಯ ಹೇಳಬೇಕು, ದಾನ ಧರ್ಮ ಅಂತ ಬಂದಾಗ ನೀವು ಆಹಾರ ಬಟ್ಟೆ ಪುಸ್ತಕಗಳನ್ನ ದಾನ ಮಾಡ್ತೀರಾ. ಆಹಾರ ದಾನ ಮಾಡಿ ದುಡ್ಡು ಇಸ್ಕೋತೀರಾ? ಇಲ್ಲ ಅಲ್ವಾ. ಬಟ್ಟೆ ದಾನ ಮಾಡಿ ದುಡ್ಡು ಇಸ್ಕೋತೀರಾ? ಇಲ್ಲ ಅಲ್ವಾ. ಹಾಗೆ ಪುಸ್ತಕಗಳನ್ನು ಕೂಡ ನೀವು ಹಣಕ್ಕೆ ಮಾರಬೇಡಿ. ನಿಮ್ಮ ಇಂಟೆನ್ಷನ್ ಅವರು ಕೂಡ ಹರಿಭಕ್ತರಾಗಬೇಕು ಅಂತ ಇದ್ದರೆ ದಯವಿಟ್ಟು ಪುಸ್ತಕಗಳನ್ನ ಉಚಿತವಾಗಿ ನೀಡಿ. 5 ಜನಕ್ಕೆ ಕೊಡೋ ಪುಸ್ತಕಗಳಲ್ಲಿ ಒಬ್ಬರಾದರೂ ಹರಿಭಕ್ತರಾಗೋಕ್ಕೆ ಪ್ರಯತ್ನ ಮಾಡ್ತಾರೆ. ಭಕ್ತಿ ಹೆಸರಲ್ಲಿ ಹಣ ಮಾಡಬೇಡಿ. ನಾನು ಇದನ್ನು ಅಂಗಡೀಲಿ ಪುಸ್ತಕ ಮಾರ್ತಾರಲ್ಲ ಅವ್ರಿಗೆ ಹೇಳ್ತಿಲ್ಲ, ಅದು ಅವರ ಜೀವನ. ಇದು ನನ್ನ ಪರ್ಸ್ನಲ್ ಒಪಿನಿಯನ್, ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ.